ಲಂಕೇಶ್. ಶಾಲಿನಿ ಅವರೇ, ನೀವು ನನ್ನನ್ನು ಕರೆದ್ರ? ಓ ಮೈ ಗುಡ್ನೆಸ್. ಏನಿಲ್ಲ, ನನಗೆ ನಿಮ್ಮಿಂದ ಒಂದು ಹೆಲ್ಪ್ ಆಗಬೇಕಿತ್ತು. ಹೆಲ್ಪ್ ಅಂದ್ಬೇಡಿ, ಆರ್ಡ್ರು ಮಾಡಿ. ಏನು ಬೇಕು ಹೇಳಿ. ನಕ್ಷತ್ರನ ತಂದು ನಿಮ್ಗೆ ಸರ ಮಾಡಿ ಹಾಕ್ಲಾ, ಇಲ್ಲ ಚಂದ್ರನ್ನ ನಿಮ್ಮ ಮುಡಿಗಿಡ್ಲಾ, ಆಕಾಶನ ಶ್ರೀರತ್ರ ಸುತ್ತಿ ನಿಮ್ಗೆ ಉಡಿಸ್ಬಿಡ್ಲಾ? ನೀವು ಗಂಡ್ಸಾಗಿರೋ ಮೂರನ್ನೂ ಮಾಡಿಬಿಡಿ. ನಿಮ್ಮನ್ನ ಯಾರೇ ಕೇಳಿದ್ದು? ನೋಡಿ ಶಾಲಿನಿ ಅವರೇ ಹೇಗೆ ಮಾತಾಡ್ತಾರೆ. ನೀವು ಹೇಳಿ. ಏನಿಲ್ಲ, ದಿನ ಮನೆಯಿಂದ ಸ್ಕೂಲ್ ಬರೋ ದಾರಿಲಿ ಒಂದಿಷ್ಟು ಪೊರ್ಕಿಗಳು ಹಿಂದೆ ಬಿದ್ದು ಕಾಟ ಕೊಡ್ತಿದ್ದಾರೆ. ಅದರಿಂದ ತಪ್ಪಿಸ್ಕೊಳ್ಬೇಕು ಅಂದ್ರೆ ನಂಗೆ ಓಡಾಡಕ್ಕೆ ಒಂದು ಆಟೋ ಬುಕ್ ಮಾಡ್ಕೊಡ್ತೀರಾ? ಅಯ್ಯೋ, ಆಟೋ ಎಲ್ಲ ಯಾಕ್ರಿ, ನಾನೇ ಇಲ್ವೇ? ಮನೆ ಬಾಗ್ಲಿಗೆ ಬರ್ತೀನಿ, ಸ್ಕೂಲ್ ಬಾಗ್ಲಿಗೆ ಇಳಿಸ್ತೀನಿ. ಅಯ್ಯೋ, ಅಷ್ಟೆಲ್ಲ ತೊಂದರೆ ಬೇಡ, ನಂಗೆ ಆಟೋನೇ ಬೇಕು. ಆದರೆ ಡ್ರೈವರ್ ಒಳ್ಳೆಯವನಾಗಿರ್ಬೇಕು, ಡೀಸೆಂಟಾಗಿ ನಡ್ಕೊಳ್ಬೇಕು. ಕೆಲವು ಪೊರ್ಕಿಗಳೇನಾರು ಅಡ್ಡ ಬಂದರೆ 4 ಬಿಟ್ಟು ಕಳ್ಸೋಂಗಿರ್ಬೇಕು. ಅಷ್ಟೇ ತಾನೇ? ನನಗೆ ಗೊತ್ತಿರೋ ಒಬ್ಬ ಡೀಲರ್ ಇದ್ದಾನೆ, ಅವನಿಗೆ ಹೇಳಿದ್ರೆ ಸಾಕು, ನಾಳೆ ಬೆಳಗ್ಗೆನೆ ನಿಮ್ಮ ಮನೆ ಮುಂದೆ ಆಟೋ ಹಾಜರು. ಆದರೆ ಅವನಿಗೆ 1 ತಿಂಗಳು ಆಟೋ ಚಾರ್ಜು ಮೊದಲೇ ಕೊಡಬೇಕಂತೆ. ನಾನೇ ಕೊಡ್ತಿದ್ದೆ, ಆದರೆ ನನ್ನ ಹತ್ರ ಕಾಸೇ ಇಲ್ಲ. ನನ್ನ ಹತ್ರ ಕ್ಯಾಶ್ ಇಲ್ಲ, ತಿಂಗಳು ಪೂರ್ತಿಗೆ ಚೆಕ್ ಬರ್ಕೊಡ್ತೀನಿ. ತಗೊಳ್ಳಿ. ಸರಿ ಸರಿ ರೀ ಶಾಲಿನಿ ಅವರೇ, ಬನ್ನಿ, ಮನೆ ತನಕ ಡ್ರಾಪ್ ಮಾಡ್ತೀನಿ. ಪಕ್ಕದ ರೋಡಲ್ಲಿ ಅಮ್ಮ ಕಾಯ್ತಿರ್ತಾರೆ, ನೀವು ಹೊರಡಿ. ಓ, ಬಾಯ್. ಹುಟ್ಟ ಹೆಸರು ಕಮಲಾಕ್ಷಿ, ಕರೆಯೋದು ದಿಶಾ ಅಂತ. ಅವಳ ಜೀವನದಲ್ಲಿ ಏನೇನೋ ಘಟನೆಗಳು ನಡೀತಾ ಇದೆ ಸ್ವಾಮಿ. ಅದಕ್ಕೇನಾದರೂ ಪರಿಹಾರ ಇದೆಯಾ ಅಂತ ಸ್ವಲ್ಪ ಕೂಲಂಕುಷವಾಗಿ ನೋಡಿ ಹೇಳಿ. ನೋಡ್ತೀನಮ್ಮ. ಓಹೋ, ಸಮಸ್ಯೆ ತುಂಬಾನೇ ಇದೆಯಮ್ಮ. ಇಲ್ಲಮ್ಮ, ನಿಮ್ಮ ಜಾತಕ ಇದ್ರೆ ಕೊಡಿ. ನಂದ ಸಮಸ್ಯೆ ಇರೋದು ದಿಶಂಗೆ ಸ್ವಾಮಿ. ಅದಕ್ಕೆ ಅಮ್ಮ ಹೇಳ್ತಾ ಇರೋದು, ನಿಮ್ಮ ಜಾತಕ ಕೊಡಿ ಅಂತ. ಅಯ್ಯೋ, ಇಲ್ಲಿದೆ ನೋಡಿ ಸಮಸ್ಯೆ. ಅಂದರೆ ನಿಮ್ಮ ಇಡೀ ಮನೆಗೆ ತೊಂದರೆ ಬಂದಿರೋದು ಈ ಜಾತಕದಿಂದಲೇ.